ಹತ್ರ ಒಂದು ನಾಯಿ ಅಡ್ಡ ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ. ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ. ಬಟ್ ದೇವ್ರ ಆಶೀರ್ವಾದದಿಂದ ಏನು ದೊಡ್ಡದೇನು ಪೆಟ್ಟೇನು ಆಗಿಲ್ಲ. ಆದರೆ ಹೇಳಬೇಕಂದ್ರೆ ಭಾಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಭಾಳ ಏನು ಇದು ಆಗಿಲ್ಲ. ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ ಬೋನ್ಗೆ ಒಂದು 2-3 ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ, ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಅದ್ರ ಜೊತೆಗೆ MLC ಆದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು ಮಾವರು ಕೂಡ ಗಾಡಿಯಲ್ಲಿದ್ದರು. ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆಗೆ ಏಟಾಗಿದೆ. ಅವರು ಬೆಳಗ್ಗೆ ಬಂದಿದ್ದರು. ಸೊ ಇವಾಗ ರೆಸ್ಟ್ ತೊಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ. ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ, ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ. ಹೌದು, ನಿನ್ನೆ CLP ಮೀಟಿಂಗ್ ಮುಗಿಸ್ಮೇಲೆ ಇವತ್ತು ಬೆಳಗ್ಗೆ ಫ್ಲೈಟಿಗೆ ಬರಬೇಕಾಗಿತ್ತು ಅವರು. ಆದರೆ ಅರ್ಲಿ ಮಾರ್ನಿಂಗ್ ಒಂದು 2-3 ಇಂಪಾರ್ಟೆಂಟ್ ಕ್ಷೇತ್ರದಲ್ಲಿ ಕೆಲಸ ಇದ್ದಿದ್ದ ಮೇರೆಗೆ ಬೈ ರೋಡ್ ಬಂದರು. ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ದೇವರ ಆಶೀರ್ವಾದ ಮೇಲೆ ಏನು ದೊಡ್ಡದೇನು ಏನಿದು ಗಾಯ ಆಗಿಲ್ಲ. ಕ್ಷೇತ್ರದ ಜನರು, ರಾಜ್ಯದ ಜನರ ಒಂದು ಆಶೀರ್ವಾದ ಇದ್ದಿದ್ದರಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಹೌದು, ಇವಾಗ ಜಸ್ಟ್ ಗೃಹ ಸಚಿವರು ಕೂಡ ಕಾಲ್ ಮಾಡಿದರು. ಅವ್ರಿಗೂ ಕೂಡ ಪೂರ್ತಿ ಇನ್ಸಿಡೆಂಟ್ ಏನಾಗಿದೆ ಅದನ್ನು ಬ್ರೀಫ್ ಮಾಡಿದ್ದೀನಿ. ಹಾಗಾಗಿ ಅವರು ಕೂಡ ವಿಶಸ್ ಹೇಳಿದ್ದಾರೆ, ಗೆಟ್ ವೆಲ್ ಸೂನ್ ಮತ್ತು ಮಾತಾಡ್ತಾ ಇರ್ತಾರೆ. ಹೌದು, ತಾಯಿಯವ್ರ ಜೊತೆ ಮಾತಾಡಿದೆ. ತಾಯಿ ಶೀಸ್ ಡೂಯಿಂಗ್ ಗುಡ್. ಸ್ವಲ್ಪ ಡಿಸಿ ಇದ್ದಾರೆ. ಶಿಲ್ ಟಾಕ್ ಟು ಒಂದು 2 ದಿನ ಅಬ್ಸರ್ವೇಷನ್ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೋಡ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಹತ್ರ ಒಂದು ನಾಯಿ ಅಡ್ಡ ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ. ಆಮೇಲೆ ಟ್ರಕ್ಕಿಗೆ ಆದಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ. ಬಟ್ ದೇವ್ರ ಆಶೀರ್ವಾದದಿಂದ ಏನು ದೊಡ್ಡದೇನು ಪೆಟ್ಟೇನು ಆಗಿಲ್ಲ. ಆದರೆ ಹೇಳಬೇಕಂದ್ರೆ ಭಾಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನಿಸುತ್ತೆ. ಹಾಗಾಗಿ ಭಾಳ ಏನು ಇದು ಆಗಿಲ್ಲ. ಆದರೆ ಸ್ವಲ್ಪ ಹಿಂದೆ ಬ್ಯಾಕ್ ಬೋನ್ಗೆ ಒಂದು 2-3 ಮೈನ್ಯೂಟ್ ಫ್ರ್ಯಾಕ್ಚರ್ ಆಗಿದೆ, ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಅದ್ರ ಜೊತೆಗೆ MLC ಆದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು ಮಾವರು ಕೂಡ ಗಾಡಿಯಲ್ಲಿದ್ದರು. ಅವ್ರಿಗೂ ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತು ತಲೆಗೆ ಏಟಾಗಿದೆ. ಅವರು ಬೆಳಗ್ಗೆ ಬಂದಿದ್ದರು. ಸೊ ಇವಾಗ ರೆಸ್ಟ್ ತೊಗೊಳ್ಲಿಕ್ಕಂತ ಮನೆಗೆ ಹೋಗಿದ್ದಾರೆ. ಎಲ್ಲ ಕ್ಷೇತ್ರ ಜನರ ಒಂದು ಆಶೀರ್ವಾದ, ಜನರ ಒಂದು ಪ್ರೀತಿಯಿಂದ ಭಾಳ ಒಂದು ದೊಡ್ಡ ಅಪಘಾತದಿಂದ ತಪ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ. ಹೌದು, ನಿನ್ನೆ CLP ಮೀಟಿಂಗ್ ಮುಗಿಸ್ಮೇಲೆ ಇವತ್ತು ಬೆಳಗ್ಗೆ ಫ್ಲೈಟಿಗೆ ಬರಬೇಕಾಗಿತ್ತು ಅವರು. ಆದರೆ ಅರ್ಲಿ ಮಾರ್ನಿಂಗ್ ಒಂದು 2-3 ಇಂಪಾರ್ಟೆಂಟ್ ಕ್ಷೇತ್ರದಲ್ಲಿ ಕೆಲಸ ಇದ್ದಿದ್ದ ಮೇರೆಗೆ ಬೈ ರೋಡ್ ಬಂದರು. ಇಲ್ಲ, ಪ್ರತಿಯೊಬ್ಬರಿಗೂ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ದೇವರ ಆಶೀರ್ವಾದ ಮೇಲೆ ಏನು ದೊಡ್ಡದೇನು ಏನಿದು ಗಾಯ ಆಗಿಲ್ಲ. ಕ್ಷೇತ್ರದ ಜನರು, ರಾಜ್ಯದ ಜನರ ಒಂದು ಆಶೀರ್ವಾದ ಇದ್ದಿದ್ದರಿಂದ ದೊಡ್ಡ ಅಪಘಾತದಿಂದ ಪಾರಾಗಿದ್ದಾರೆ. ಹೌದು, ಇವಾಗ ಜಸ್ಟ್ ಗೃಹ ಸಚಿವರು ಕೂಡ ಕಾಲ್ ಮಾಡಿದರು. ಅವ್ರಿಗೂ ಕೂಡ ಪೂರ್ತಿ ಇನ್ಸಿಡೆಂಟ್ ಏನಾಗಿದೆ ಅದನ್ನು ಬ್ರೀಫ್ ಮಾಡಿದ್ದೀನಿ. ಹಾಗಾಗಿ ಅವರು ಕೂಡ ವಿಶಸ್ ಹೇಳಿದ್ದಾರೆ, ಗೆಟ್ ವೆಲ್ ಸೂನ್ ಮತ್ತು ಮಾತಾಡ್ತಾ ಇರ್ತಾರೆ. ಹೌದು, ತಾಯಿಯವ್ರ ಜೊತೆ ಮಾತಾಡಿದೆ. ತಾಯಿ ಶೀಸ್ ಡೂಯಿಂಗ್ ಗುಡ್. ಸ್ವಲ್ಪ ಡಿಸಿ ಇದ್ದಾರೆ. ಶಿಲ್ ಟಾಕ್ ಟು ಒಂದು 2 ದಿನ ಅಬ್ಸರ್ವೇಷನ್ ಅಂತ ಹೇಳಿದ್ದಾರೆ ಡಾಕ್ಟ್ರು. ನೋಡ್ತೀನಿ. ಎಸ್, ಥ್ಯಾಂಕ್ ಯು ಸೊ ಮಚ್.